ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನು ಎಲ್ಡರ್ಲಿ ಪೀಪಲ್ ಅಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಸಮಸ್ಯೆ ಅಂದ್ರೆ ಜಾಯಿಂಟ್ ಸಮಸ್ಯೆಗಳು. ಯಾಕೆ ಜಾಯಿಂಟ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ರೀತಿಯ ಜಾಯಿಂಟ್ ಸಮಸ್ಯೆ ಆಗತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನೇನು, ಸರ್ಜರಿಯ ಅವಶ್ಯಕತೆ ಯಾವಾಗ ಬರುತ್ತೆ, ಅಂಡ್ ಸರ್ಜರಿನ ಆಪ್ಟ್ ಮಾಡಬೇಕು ಅಂತ ಇದ್ದಾಗ ಯಾವ ಸರ್ಜರಿ ಬೆಟರ್ ಆಗತ್ತೆ. ರೋಬೋಟಿಕ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಸರು ಮಾಡಿದೆ. ರೋಬೋಟಿಕ್ ಎಷ್ಟು ಬೆಟರ್, ಎಷ್ಟು ಸೇಫ್, ಇದರ ರಿಕವರಿ ಎಷ್ಟು ಬೇಗ ಆಗಬಹುದು, ಕನ್ವೆನ್ಷನಲ್ ಮೆಥಡ್ಗೂ ರೋಬೋಟಿಕ್ ಸರ್ಜರಿಗೂ ಇರುವಂತಹ ವ್ಯತ್ಯಾಸ ಏನು, ಫಾಸ್ಟ್ ಟ್ರ್ಯಾಕ್ ಸರ್ಜರಿ ಅಂದ್ರೆ ಏನು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೈಸೂರಿನ ಅವಾಂಟ್ ಬಿಕೆಜಿ ಹಾಸ್ಪಿಟಲ್ ನಿಂದ ಸೀನಿಯರ್ ಆರ್ಥೋಪೆಡಿಕ್ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಟಿ.ಎನ್. ಬಾಲಕೃಷ್ಣ ಗೌಡ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್. ಈಗ ಈ ಎಲ್ಡರ್ಲಿ ಪೀಪಲ್ ಅಲ್ಲಿ ಅಂದ್ರೆ ಒಂದು 40-50 ವರ್ಷ ಆಯ್ತು ಅಂತಂದ್ರೆ ಜಾಯಿಂಟ್ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗತ್ತೆ. ಯಾವೆಲ್ಲ ರೀತಿಯ ಸಮಸ್ಯೆಗಳು ಕಾಣಿಸ್ಕೋಬಹುದು ತುಂಬಾ ಕಾಮನ್ ಆಗಿ ಡಾಕ್ಟರ್? ಈ ಆಸ್ಟಿಯೋಆರ್ಥರೈಟಿಸ್ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೇಯ್ನ್ ಆಗಿ ಕಾಮನ್ ಆಗಿ ಏಜ್ 50 ಇಯರ್ಸ್ ಇಂದ ಎಬೋ ಇರೋರಿಗೆ ಈ ಥರ ಪ್ರಾಬ್ಲಮ್ ಕಾಣಿಸುವಂಥದ್ದು. ಚಿಕ್ಕ ಏಜಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರಲ್ಲ. ಈ ಥರ ಬಂದ್ರೂ ಕೂಡ ಅದು ಸೆಕೆಂಡ್ರಿ ಕಾಸಸ್ ಇರುತ್ತೆ. ಲೈಕ್ ರೊಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು, ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಿಂದ ಬರುವಂಥದ್ದು. ಮೋರ್ ದೆನ್ 50 ಇಯರ್ಸ್ ಆರ್ ಲೈಕ್ 60 ಇಯರ್ಸ್ 70 ಇಯರ್ಸ್ ಆಗುವಂಥವರು ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥರೈಟಿಸ್, ದಟ್ ಈಸ್ ಕಾಲ್ಡ್ ಡಿಜೆನರೇಟಿವ್ ಆಸ್ಟಿಯೋಆರ್ಥರೈಟಿಸ್. ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಅಂತಲ್ಲ, ಅದನ್ನು ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಅವರ್ ನೀ ಜಾಯಿಂಟ್, ಅದರ ಮೇಲೆ ನಮ್ಮ ನೀ ಜಾಯಿಂಟ್ ಬಾಳಿಕೆ ಬರುವಂಥದ್ದು ಅಂತ ಹೇಳ್ತೀವಿ. ಹಾಗಾಗಿ ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಯು ಹ್ಯಾವ್ ಟು ರೀಚ್ ಅವರ್ ಡಾಕ್ಟರ್ ಫಾರ್ ವಿಚ್ ಮೊಡಾಲಿಟೀಸ್ ಆಫ್ ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕು ಅನ್ನೋದನ್ನು ಹೇಳ್ಬೋದು ಅವ್ರಿಗೆ. ಓಕೆ ಡಾಕ್ಟರ್. ಡಾಕ್ಟರ್, ಅವಾಂಟ್ ಅಂತ ನಿಮ್ಮ ಆಸ್ಪತ್ರೆಯ ಹೆಸರೇ ಸೂಚಿಸುತ್ತೆ, ನ್ಯೂ ಟೆಕ್ನಾಲಜಿ ಅಂತ. ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರಬಹುದು ಅಥವಾ ಜಾಯಿಂಟ್ ರಿಲೇಟೆಡ್ ಸಮಸ್ಯೆಗಳಿಗೆ ಯಾವ ರೀತಿಯ ಹೊಸದಾದ ಟೆಕ್ನಾಲಜಿಗಳು ಅವಾಂಟ್ ಅಲ್ಲಿ ಮೈಸೂರಿನಲ್ಲಿ ಸಿಗುತ್ತೆ ಡಾಕ್ಟರ್? ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರದಾದಂಥ ಜಾಯಿಂಟ್ ರಿಪ್ಲೇಸ್ಮೆಂಟು ಇದೆ. ಲೈಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ಓನ್ಲಿ ದರ್ ಇಸ್ ಅ ಡಿಫೆಕ್ಟ್ ಇನ್ ದ ಒನ್ ಏರಿಯಾ, ದಟ್ ಈಸ್ ಕಾಲ್ಡ್ ಲೈಕ್ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಇರ್ಬೋದು, ರೊಬೋಟಿಕ್ ಸರ್ಜರಿ ಇರ್ಬೋದು. ಬಟ್ ಎಲ್ಲ ಆಸ್ಟಿಯೋಆರ್ಥರೈಟಿಸ್ಗೂ ಓನ್ಲಿ ರೊಬೋಟಿಕ್ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪ್ಷನ್ ಇರಲ್ಲ. ಅದು ಕರೆಕ್ಟಿವ್ ಆಸ್ಟಿಯಾಟಮಿ ಅಂತ ಹೇಳ್ತೀವಿ. ಹಾಗಾಗಿ ಲಿಗಮೆಂಟಸ್ ಸ್ಟೆಬಿಲಿಟಿ ಸರ್ಜರಿ ಅಂತ ಹೇಳ್ತೀವಿ. ಈವನ್ ಬಿಫೋರ್ ದ ಸರ್ಜರಿ ಆಲ್ಸೋ ವಿ ಕ್ಯಾನ್ ಗೋ ಫಾರ್ ಅನ್ ಕನ್ಸರ್ವೇಟಿವ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್, ಲೈಕ್ PRP ಇಂಜೆಕ್ಷನ್ಸ್ ಇರುತ್ತೆ, ದಟ್ ಫಿಸಿಯೋಥೆರಪಿ ಮೊಡಾಲಿಟೀಸ್ ಇರುತ್ತೆ. ಹೌ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ನೀ ಜಾಯಿಂಟ್ ಅಂತ ನಮ್ಮದು ರಿಹ್ಯಾಬಿಲಿಟೇಷನ್ ಟೀಮ್ ಇದೆ. ಆ ಟೀಮು ನಮ್ಮ ಜಾಯಿಂಟನ್ನು ಹೇಗೆ ಕಾಪಾಡ್ಕೋಬೇಕು, ಓವರ್ ಅಬ್ಯೂಸ್ ಮಾಡದೆ ಹೇಗೆ ನಾವು ನೋಡ್ಕೋಬೇಕು ಅನ್ನೋದನ್ನು ಹೇಳೋದಕ್ಕೆ ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಅದೇ. ದೇ ವಿಲ್ ಟೇಕ್ ಕೇರ್ ಆಫ್ ಈಚ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್. ಡಾಕ್ಟರ್, ಈಗ ಜನರಲ್ ಆಗಿ ಹೇಳೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಈ ರೀತಿಯ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಪ್ರಿವೆಂಟ್ ಮಾಡೋದು, ಆ್ಯಂಡ್ ನೀವು ಈ ವಿಚಾರವಾಗಿ ಪ್ರಿವೆನ್ಷನ್ ಸ್ಟೆಪ್ಸ್ನ ಆಡಿಯನ್ಸ್ಗೆ ತಿಳಿಸೋದಾದ್ರೆ? ಅಂದರೆ ಪ್ರಿವೆಂಟಿವ್ ಮೆಷರ್ಸ್ ಅಂತಂದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ವೆಯ್ಟ್ ರಿಡಕ್ಷನ್ ಮಾಡಬೇಕು. ಮತ್ತು ಲೈಕ್ ವೇರ್ ದ ಪೀಪಲ್ ಯೂಸ್ ಟು ವರ್ಕ್, ಎಲ್ಲಿ ತುಂಬ ವೈಬ್ರೇಟ್ ಆಗುವಂಥ ಮೆಷಿನರಿ ವರ್ಕ್ಸ್ ಮಾಡೋವಂಥ ಕೆಲಸಗಾರ ಇರ್ಬೋದು, ಅಥವಾ ಕೆಳಗಡೆ ಕೂತ್ಕೊಂಡು ತುಂಬ ಈ ಚಕ್ಕಂಬಲ್ಕೆ ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ಎಸ್ಪೆಷಲಿ ಲೈಕ್ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರಲ್ಲ ಆ ಈ ಪೂಜಾರಿ ಕೆಲಸ ಮಾಡುವಂಥವ್ರು, ಮತ್ತು ಈಗ ಈ ಕಾರ್ಪೆಂಟರ್ಸ್ ಇರ್ಬೋದು, ಹಾಗೆ ಲೈಕ್ ಗೋಲ್ಡ್ ಸ್ಮಿತ್ ಇರ್ಬೋದು, ಇವರೆಲ್ಲ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಕಾಮನ್ನು. ಅದಕ್ಕೆ ಡಿಫ್ರೆಂಟ್ ಮೊಡಾಲಿಟಿನ ಏನು ಮಾಡಿಕೊಂಡು ಲೈಕ್ಲಿ ಸ್ಮಾಲ್ ಸ್ಟೂಲ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಈಗ ಲೈಕ್ ದ ಪೀಪಲ್ ಆರ್ ಒಬೇಸ್ ಇಂಡಿವಿಜುವಲ್ಸ್, ಅವರಿಗೆ ವೆಯ್ಟ್ ರಿಡಕ್ಷನ್, BMI ಹೇಗೆ ಕಾಪಾಡ್ಕೋಬೇಕು. ವೆಯ್ಟ್ ರಿಡಕ್ಷನ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಇನ್ ಆಸ್ಟಿಯೋಆರ್ಥರೈಟಿಸ್. ಇಫ್ ದ ವೆಯ್ಟ್ ಇಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ಅಂದರೆ ಆಸ್ಟಿಯೋಆರ್ಥರೈಟಿಸ್ ಬರೋದೇ ಇಲ್ಲ. ಹಾಗಾಗಿ ವೆಯ್ಟ್ ರಿಡಕ್ಷನ್ ಪ್ರೋಟೋಕಾಲ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಆಸ್ಟಿಯೋಆರ್ಥರೈಟಿಸ್ ಲೈಕ್ ಡಿಜೆನರೇಟಿವ್ ಆಸ್ಟಿಯೋಆರ್ಥರೈಟಿಸ್ ಪ್ರಿವೆಂಟ್ ಮಾಡ್ಕೋಬೋದು.
ಓಕೆ ಡಾಕ್ಟರ್ ಈಗ ಜಾಯಿಂಟ್ ಸಮಸ್ಯೆ ಬಂತು ಅಂತಂದ್ರೆ ಎಲ್ಲರಿಗೂ ಇರುವಂತಹ ಒಂದು ಯೋಚನೆ ಅಂತಂದ್ರೆ ಓಕೆ ಜಾಯಿಂಟ್ ಸಮಸ್ಯೆ ಬಂತು ನೆಕ್ಸ್ಟ್ ನನಗೆ ಸರ್ಜರಿನೇ ಇರೋದು ಆಪ್ಷನ್ ಅನ್ನೋ ರೀತಿ ಒಂದಷ್ಟು ಥಾಟ್ಸ್ ಇರುತ್ತೆ ಅವರಲ್ಲಿ. ಸೊ ಸರ್ಜರಿ ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಇದೆ ಅಂತಂದ್ರೆ ಈ ಸಮಸ್ಯೆಗೆ ಏನಾಗಿರುತ್ತೆ ಡಾಕ್ಟರ್? ಸರ್ಜರಿ ಬಿಟ್ಟು ಅಂತಂದರೆ ದಟ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಲೈಕ್ ರಿಹ್ಯಾಬಿಲಿಟೇಷನ್ ಥೆರಪಿ ಅಂತ ಫಸ್ಟ್ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜ್ಗೆ ಹೋದಾಗ ನಾವು ಕರೆಕ್ಟಿವ್ ಆಸ್ಟಿಯಾಟಮಿ ಅಂತ ಸರ್ಜರಿ ಅಲ್ಲದೆ ಇನ್ನೊಂದು ಏನಂದರೆ PRP ಹ್ಯಾಸ್ ಐ ಮೆನ್ಷನ್ ಬಿಫೋರ್, ಇದನ್ನು PRP ಕೊಡೋವಂಥದ್ದು ಅವ್ರದ್ದೇ ಪೇಷಂಟ್ ಬ್ಲಡ್ನ ಡ್ರಾ ಮಾಡಿಕೊಂಡು ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿ ಪ್ರೋಟೀನ್ ಬಿಡೋವಂಥದ್ದನ್ನ ಇಂಜೆಕ್ಟ್ ಮಾಡಿದ್ರೆ ಆಗ ಕಾರ್ಟಿಲೇಜ್ ಬೆಳ್ಕೊಳ್ಳುತ್ತೆ, ಆಗ ಪರ್ಮನೆಂಟ್ ಡ್ಯಾಮೇಜ್ ಆಗುವಂಥದ್ದನ್ನ ಪ್ರಿವೆಂಟ್ ಮಾಡ್ಬೋದು. ಅನದರ್ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ. ಆರ್ಥ್ರೋಸ್ಕೋಪಿಕ್ ಸರ್ಜರಿನಲ್ಲಿ ಜಾಯಿಂಟ್ ಲ್ಯಾಕ್ಸಿಟಿ ಇದ್ದರೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿಕೊಂಡು ಜಾಯಿಂಟಲ್ಲಿರುವಂಥ ಕುಷನ್ ಏನಾದರೂ ಹಾಳಾದರೆ ಅದನ್ನು ರಿಪೇರ್ ಮಾಡುವಂಥ ಫೆಸಿಲಿಟೀಸ್ ಇರುತ್ತೆ, ಅದನ್ನು ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಹೋಗುವಂಥದ್ದನ್ನ ಪ್ರಿವೆಂಟ್ ಮಾಡ್ಬೋದು. ಈವನ್ ಬಿಫೋರ್ ಗೋಯಿಂಗ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅದರ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅಂದರೆ ಕರೆಕ್ಟಿವ್ ಹಾಸ್ಟಿಯಾಟಮಿ. ಮೋಸ್ಟ್ ಆಫ್ ದ ಹಾಸ್ಪಿಟಲಲ್ಲಿ ಕರೆಕ್ಟಿವ್ ಹಾಸ್ಟಿಯಾಟಮಿಗೆ ಅಡ್ವೈಸ್ ಮಾಡಲ್ಲ, ಡೈರೆಕ್ಟಾಗಿ ಸರ್ಜರಿ ಮಾಡುವಂಥ ಪ್ರಮೇಯಗಳನ್ನ ಮಾಡ್ತಾ ಇದ್ದಾರೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ನ ಪ್ರಿವೆಂಟ್ ಮಾಡೋದಕ್ಕೆ ಅದರ್ ಮೊಡ್ಯಾಲಿಟಿ ಇರುತ್ತೆ. ಓನ್ಲಿ ಒನ್ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ, ಅದನ್ನು ಅಲೈನ್ಮೆಂಟನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದು. ನಾರ್ಮಲಿಗೆ 0 ಡಿಗ್ರಿ ಆರ್ ಲೈಕ್ 5 ಡಿಗ್ರೀಸ್ ಆಫ್ ಅಲೈನ್ಮೆಂಟ್ ಆಫ್ ದ ನೀ ಜಾಯಿಂಟ್ ಇರುತ್ತೆ, ಮೆಕ್ಯಾನಿಕಲ್ ಆಕ್ಸಿಸ್. ಅದನ್ನು ನಾವು ವಿ ಬ್ರಿಂಗ್ ಇಟ್ ಬ್ಯಾಕ್ ಟು ದ ನಾರ್ಮಲ್ ಪೊಸಿಷನ್, ಆಟೋಮ್ಯಾಟಿಕಲಿ ವೆಯ್ಟ್ ಬೇರಿಂಗ್ ಆನ್ ಒನ್ ಕಂಪಾರ್ಟ್ಮೆಂಟ್ ವಿಲ್ ಬಿ ರೆಡ್ಯೂಸ್, ದೆನ್ ಆಸ್ಟಿಯೋಆರ್ಥರೈಟಿಸ್ ಇಸ್ ರಿವರ್ಸಿಬಲ್ ಈವನ್ ಇನ್ ದ ಯೂನಿ ಕಂಪಾರ್ಟ್ಮೆಂಟಲ್ ಹೋಲ್. ಓಕೆ ಡಾಕ್ಟರ್ ಈಗ ಸರ್ಜರಿ ಅಂತ ಬಂದಾಗ ಸರ್ಜರಿಯಲ್ಲಿ ಡಿಫರೆಂಟ್ ಮೊಡಾಲಿಟೀಸ್ ಇದೆಯಾ, ಯಾವುದು ಇದ್ರೆ ಅದು? ಸರ್ಜರಿ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಹೇಳ್ತಾ ಹೌದು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಆಸ್ ಐ ಮೆನ್ಷನ್ಡ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಯೂನಿಕಾಂಡ್ಯುಲರ್ ನೀ ರಿಪ್ಲೇಸ್ಮೆಂಟ್ ಇರುತ್ತೆ. ಮತ್ತೆ ಅಗೈನ್ ಪಟೆಲೋಫೆಮರಲ್ ಆರ್ಥರೈಟಿಸ್ ಅಂದರೆ ಓನ್ಲಿ ಮಂಡಿ ಚಿಪ್ನ ಮೇಲ್ಭಾಗದಲ್ಲಿ ಸವದಿದ್ರೆ ಓನ್ಲಿ ಆ ಸರ್ಫೇಸ್ನ ರಿಪ್ಲೇಸ್, ನೋ ನೀಡ್ ಟು ರಿಪ್ಲೇಸ್ ದ ಹೋಲ್ ಜಾಯಿಂಟ್. ಹಾಗಾಗಿ ಒಂದೇ ಕಂಪಾರ್ಟ್ಮೆಂಟ್ ಮಾಡುವಂಥದ್ದು, ಇನ್ನೊಂದು ಆಂಟೀರಿಯರ್ ಫ್ರಂಟಲ್ಲಿರುವಂಥ ಕಂಪಾರ್ಟ್ಮೆಂಟ್ ಮಾಡುವಂಥದ್ದು. ಇನ್ ಕೇಸ್ ಅಡ್ವಾನ್ಸ್ ಸ್ಟೇಜ್ ಆಲ್ ದ 3 ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದ್ರೆ ಕಂಪ್ಲೀಟ್ 3 ಕಂಪಾರ್ಟ್ಮೆಂಟನ್ನು ರಿಪ್ಲೇಸ್ ಮಾಡುವಂಥದ್ದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದು 3 ಮೊಡ್ಯಾಲಿಟೀಸ್, ಬೇಸಿಕ್ ಮೊಡ್ಯಾಲಿಟೀಸ್ ಇರುತ್ತೆ. ಅದಾದಮೇಲೆ ವೆರೈಟೀಸ್ ಆಫ್ ಸರ್ಜರೀಸ್ ಇನ್ ದ ಜಾಯಿಂಟ್ ರಿಪ್ಲೇಸ್ಮೆಂಟ್, ಐ ವಿಲ್ ಮೆನ್ಷನ್ ಇಟ್ ಇನ್ ದ ಲೇಟರ್ ಸ್ಟೇಜಸ್. ವಾಟ್ ಆರ್ ದ ಟೈಪ್ಸ್ ಆಫ್ ಮೊಡ್ಯಾಲಿಟೀಸ್ ಆಫ್ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದನ್ನ ನೆಕ್ಸ್ಟ್ ಸ್ಟೇಜಲ್ಲಿ ಹೇಳ್ತೀನಿ ನಿಮಗೆ. ಓಕೆ ಡಾಕ್ಟರ್ ಈಗ ಪೇಷಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟೇ ನೆಕ್ಸ್ಟ್ ಆಪ್ಷನ್ ಇರೋದು, ನನಗೆ ಅದು ಒಂದೇ ಉಳಿದಿರೋದು ಅಂತ ಯಾವಾಗ ಕನ್ಸಿಡರ್ ಆಗತ್ತೆ ಆ್ಯಂಡ್ ನೀವು ಯಾವಾಗ ಅಡ್ವೈಸ್ ಮಾಡ್ತೀರಾ ಅವ್ರಿಗೆ ನೋ ಯು ಹ್ಯಾವ್ ಟು ಗೋ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ? ಒಂದು ಸಿಂಪ್ಲೆಸ್ಟ್ ಮೊಡ್ಯಾಲಿಟೀಸ್ ಟು ಎವ್ಯಾಲ್ಯುವೇಟ್ ಆಸ್ಟಿಯೋಆರ್ಥರೈಟಿಸ್ ಆಗಿದೆಯಾ, ಸಿಂಪಲ್ ಒಂದೇ ಅಂದರೆ ಕಂಪ್ಲೀಟ್ ಸ್ಟ್ಯಾಂಡಿಂಗ್ ಒಂದು ಎಕ್ಸ್ರೇ ಇಟ್ಕೊಂಡು ನೋಡಿದ್ರೆ ಯಾವ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡ್ಬೋದು. ಜಸ್ಟ್ ಸಿಂಪಲ್ ಎಕ್ಸ್ರೇ ಇಸ್ ಎನಫ್. ಒಂದು 500 ರೂಪೀಸ್ ಆರ್ 300 ರೂಪೀಸ್ ಕೊಟ್ಟು ಒಂದು ಎಕ್ಸ್ರೇ ಮಾಡಿದ್ರೆ ಒಳಗಡೆ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆಯಾ, ಹೊರಗಡೆ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆಯಾ, ಅಥವಾ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆಯಾ ಅಂತ ನೋಡ್ಬೋದು. ಅದರಲ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾ ಬೇಡವಾ ಅಂತ ಹೇಳ್ಬೋದು. ಓಕೆ ಡಾಕ್ಟರ್ ನೋ ನೀಡ್ ಟು ಡೂ ಎನಿ ಆಫ್ ದೀಸ್ ಅಡ್ವಾನ್ಸ್ ಇನ್ವೆಸ್ಟಿಗೇಷನ್ಸ್ ಲೈಕ್ MRI ಮಾಡಬೇಕು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಅಂತ ಇಲ್ಲ, CT ಸ್ಕ್ಯಾನ್ ಮಾಡಬೇಕು ಅಂತೇನಿಲ್ಲ, ಅಥವಾ ಕಂಪ್ಲೀಟ್ ಬೋನ್ ಸ್ಕ್ಯಾನ್ ಮಾಡಬೇಕಾ ಸರ್ ನನಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆ ಯಾವ ಮೊಡ್ಯಾಲಿಟಿನೂ ಬೇಕಾಗಿಲ್ಲ. ಜಸ್ಟ್ ಸಿಂಪಲ್ ಸ್ಟ್ಯಾಂಡಿಂಗ್ ಒನ್ ಎಕ್ಸ್ರೇ ಇಸ್ ಮೋರ್ ದೆನ್ ಸಫಿಷಿಯಂಟ್ ಟು ಸೇ ವೆದರ್ ದ ಪೇಷಂಟ್ ನೀಡ್ಸ್ ಅನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ ನಾಟ್ ಅಂತ. ಓಕೆ ಡಾಕ್ಟರ್ ಈಗ ಪೇಷಂಟ್ಸ್ ಇದ್ದಾಗ ಕೆಲವೊಬ್ಬರಿಗೆ ಹಲವಾರು ಸಮಸ್ಯೆಗಳಿರುತ್ತೆ, ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಗಿರಬಹುದು, BP, ಡಯಾಬಿಟಿಸ್ ಆ್ಯಂಡ್ ಲಿವರ್, ಕಿಡ್ನಿ, ಈ ಥರ ಸಾಕಷ್ಟು ಸಮಸ್ಯೆಗಳಿದ್ದಾಗ ಅವರಿಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕೂಡ ಬೇಕಾಗತ್ತೆ ಅಂದಾಗ ಸೊ ಇಸ್ ಇಟ್ ಸೇಫ್ ಟು ಡೂ ಇಟ್ ಅಂತ? ಬೇರೆ ಸಮಸ್ಯೆಗಳಿದ್ದಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಬಹುದಾ? ತುಂಬ ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಯೂಶ್ವಲಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಮೋರ್ ದೆನ್ ಏಜ್ ಆಫ್ 65 ಇಯರ್ಸ್ ಆರ್ 70 ಇಯರ್ಸ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಒಬ್ಬ ವಯಸ್ಸಾದ ವ್ಯಕ್ತಿಗೆ ಈ ತೊಂದರೆಗಳೆಲ್ಲ ಬರೋದು ತುಂಬ ಕಾಮನ್ ಇರುತ್ತೆ. ಬಟ್ ಆ ತೊಂದರೆಗಳು ಇದ್ರೂ ಕೂಡ ನಾವು ಸರ್ಜರಿ ಮಾಡಿದ್ರೆ ಸ್ಟೇಬಲ್ ಆಗಿದ್ದಾರಾ ಪೇಷಂಟು, ಸರ್ಜರಿ ಆದಮೇಲೆ ರಿಕವರಿ ಆಗ್ತಾರಾ ಅನ್ನೋದಕ್ಕೆ ಪ್ರೀ ಆಪರೇಟಿವ್ ಎವ್ಯಾಲ್ಯೂಯೇಷನ್ಸ್ ಅಂತ ಮಾಡ್ತೀವಿ. ಪ್ರೀ ಆಪರೇಟಿವ್ ಸರ್ಜರಿಗೆ ಮೊದಲೇ ಅವ್ರಿಗೆ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಅಂದರೆ ಯೂಶ್ವಲಿ ಏನಾಗುತ್ತೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇರುತ್ತೆ, ಮೋರ್ ದೆನ್ ಅರೌಂಡ್ 180 ಆರ್ 200 ಇರುವಂಥದ್ದು. ಪುನಃ ಎಗೈನ್
average sugar liver, like that is called HbA1c ಅಂತ ಹೇಳ್ತೀವಿ. Usually it is less than 7.2 or 7.5 ಅಂದರೆ safe to go for surgery. Kidney problems ಅಲ್ಲಿ creatinine level 1.2 ಮೇಲೆ ಇದ್ರೆ ಅಥವಾ more than 1 ಇದ್ರೆ, normal is always less than 1, more than 1 or 1.2 idre, not to go for it. Evaluate the kidney functions, whether this patient is going to withstand after the surgery, during the surgery anta heltivi. Even heart functions correct ಆಗಿ ವರ್ಕ್ ಆಗಿದೆ, ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಹಾರ್ಟ್ ಸರ್ಜರಿ ಆದಮೇಲೆ ಪೇಷಂಟ್ ಮೇ ಗೋ ಫಾರ್ ಹೈಪೋಟೆನ್ಷನ್, ಬಿ ಪಿ ಕಡಿಮೆ ಆಗ್ಬೋದು, ಬಿ ಪಿ ಜಾಸ್ತಿ ಆಗ್ಬೋದು. ಬಿ ಪಿ ಜಾಸ್ತಿ ಆಗೋಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಕಡಿಮೆ ಆದೋ ಟೈಮಲ್ಲಿ ಹಾರ್ಟ್ ಅಟ್ಯಾಕ್, ಇದನ್ನೆಲ್ಲ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ, ದಟ್ ಈಸ್ ಕಾಲ್ಡ್ ಪ್ರೀ ಆಪರೇಟಿವ್. ಅಂದರೆ ಸರ್ಜರಿಗೆ ಮೊದಲೇ ಎವ್ಯಾಲ್ಯೂಯೇಟ್ ಮಾಡಿ ಪೇಷಂಟ್ ಸ್ಟೆಬಿಲೈಸ್ ಆಗಿದ್ದೀರಾ ಇಲ್ವಾ ಅಂತ ತಿಳ್ಕೊಂಡು ದೆನ್ ವಿಲ್ ಗೋ ಫಾರ್ ಸರ್ಜರಿ. ಓಕೆ ಡಾಕ್ಟರ್, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಯಾವಾಗ ಬೇಕಾಗಬಹುದು, ಯಾವಾಗ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಹೇಳಿದ್ರಿ. ಬಟ್ ವಾಟ್ ಇಸ್ ದಿಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್? ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಏನು, ಆ ಸರ್ಜರಿ ಹೇಗಾಗತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ಪ್ರೀವಿಯಸ್ ಡೇಸಲ್ಲಿ ಆಲ್ಮೋಸ್ಟ್ ಅರೌಂಡ್ ದಿಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎವಾಲ್ವ್ಡ್ ಆಲ್ಮೋಸ್ಟ್ ಕ್ಲೋಸ್ ಟು 50-52 ಇಯರ್ಸ್ ಇಂದ ಎವಾಲ್ವೇಟ್ ಆಗಿದೆ. ಅದರಲ್ಲಿ ಈ ಸಿಂಪ್ಲೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ದ ಟೈಮ್ ಟೇಕನ್ ಫಾರ್ ದಿಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ವಿ ಕ್ಯಾನ್ ಸೇ ದ ವೆಲ್ ಟ್ರೈನ್ಡ್ ಸರ್ಜನ್ ವಿ ಕ್ಯಾನ್ ಡೂ ಇಟ್ ವಿತಿನ್ 15 to 20 minutes ಅಲ್ಲಿ ಸರ್ಜರಿ ಮಾಡ್ಬೋದು. ಸಮ್ ಪೀಪಲ್ ವಿಲ್ ಟೇಕ್ ಫಾರ್ 1.5 hours or 2 hours or 3 hours. But it is, see, nowadays even the people are going for just heart replacement, lung replacements and kidney replacement. Antadralli knee replacement andre we are not going to take out the complete knee joint, only wherever this articular surface is damaged, that we are shaving it according to that shape of this shave, like tagdiranta part ge ಒಂದು ಮೆಟಲ್ ಪಾರ್ಟನ್ನು ಹಾಕಿ, ಕೆಳಗಡೆ ಸರ್ಫೇಸ್ ಏನಾದ್ರೂ ಎರೋಡ್ ಆಗಿದ್ರೆ ಅದಕ್ಕೆ ಒಂದು ಮೆಟಲ್ ಇಂಪ್ಲಾಂಟ್ ಹಾಕಿ ಇನ್ ಬಿಟ್ವೀನ್ ದಿ ಇನ್ಸರ್ಟ್ ಆಗಿರ್ತದೆ. ಆನ್ ದಟ್ knee joint is easily glide and it helps for the normal range of movements. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಜಾಯಿಂಟ್ ರೀಪ್ಲೇಸ್ಮೆಂಟ್ ಯಾವಾಗ ಬೇಕಾಗುತ್ತೆ, ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲೂ ವಯಸ್ಸಾದವರಿಗೆ ಈ ರೀತಿ ಸಮಸ್ಯೆ ಇದೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕು, ತುಂಬಾ ನೋವು ಅಂತ ಹೇಳ್ತಾರೆ, ಎಷ್ಟು ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಅಂತ ಇದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಅವಾಂಟ್ BKG ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತಂದ್ರೂ ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಭದ್ರಾವತಿಯಿಂದ ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರೇ ನಮಸ್ತೆ. ಜಯಲಕ್ಷ್ಮಿ ಅವರೇ ಮಾತಾಡಿ. ನಮಸ್ತೆ. ಹಲೋ ಅಮ್ಮ, ಮಾತಾಡಿ. ಓಕೆ, ಸಂಪರ್ಕ ಕಡಿತವಾಗಿದೆ, ಮತ್ತೆ ಸಂಪರ್ಕಿಸೋಕೆ ಪ್ರಯತ್ನ ಪಡ್ತೀವಿ. ಡಾಕ್ಟರ್, ಈಗ ಅವಾಂಟ್ BKG ಆಸ್ಪತ್ರೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ನೀ ರಿಪ್ಲೇಸ್ಮೆಂಟ್ ಸಮಸ್ಯೆಗಳಿಗೆ ಯಾವ ರೀತಿಯ ಹೊಸ ಫೆಸಿಲಿಟೀಸ್ ಅನ್ನು ನೀಡ್ತಾ ಇದ್ದೀರಾ, ಅಂಡ್ ಬೇರೆ ಒಂದಷ್ಟು ಹಾಸ್ಪಿಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಅವಾಂಟ್ ಹೇಗೆ ಡಿಫರ್ ಆಗಿ ನಿಂತ್ಕೊಳ್ಳುತ್ತೆ? ಫಸ್ಟ್ ಥಿಂಗ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೂಡ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಒಂದು OT ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರಬೇಕು, ದಟ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಅಸೋಸಿಯೇಟೆಡ್ ಡಿಪಾರ್ಟ್ಮೆಂಟ್ಸ್ ಇರಬೇಕು. ಲೈಕ್ ಸಪೋಸ್ ಇಫ್ ಯು ಆರ್ ಆಪರೇಟಿಂಗ್ ಅಟ್ ದ ಏಜ್ ಆಫ್ ಅರೌಂಡ್ 80 years or 90 years, ಯೂಶಲಿ ಈ ಥರ ಪ್ರಾಬ್ಲಮ್ಸ್ ಬರೋದು ಎಲ್ಡರ್ಲಿ ಏಜಲ್ಲಿ. ಹಾಗಾಗಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆಯಾ, ಸಪೋರ್ಟಿವ್ ಡಿಪಾರ್ಟ್ಮೆಂಟ್ಸ್ ಲೈಕ್ ನ್ಯೂರೋ ಡಿಪಾರ್ಟ್ಮೆಂಟ್ ಇದೆಯಾ ಅಥವಾ ನೆಫ್ರೋ ಡಿಪಾರ್ಟ್ಮೆಂಟ್ ಇದೆಯಾ, ಈ ಥರ ಎಲ್ಲ ಡಿಪಾರ್ಟ್ಮೆಂಟು ಇದೆಯಾ ಅಂತ ಇರುವಂಥ ಸೆಂಟರ್ಗಳಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ನಮ್ಮ ಹಾಸ್ಪಿಟ್ಲಲ್ಲಿದೆ. ಪುನಃ ಎಗೇನ್ ಅಡ್ವಾನ್ಸ್ ಹೋಗಬೇಕು ಅಂತಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ರೋಬೋಟ್ ಇದೆ. ಈಗ ರೋಬೋಟಿಕ್ ಅಡ್ವಾಂಟೇಜಸ್ನ ನಾನು ಆಮೇಲೆ ಹೇಳ್ತೀನಿ. ರೋಬೋಟ್ ಇರೋದು ಏನು ಅಂತಂದರೆ, ಇಟ್ ಈಸ್ ಗಿವಿಂಗ್ ಎನ್ ಟೆಕ್ನಾಲಜಿ ಟು ಇಂಪ್ರೂವೈಸ್ ಅವರ್ ರೆಗ್ಯುಲರ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೋಸ್ಕರ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸ್ ಏನಿದೆ, ಹಾಸ್ಪಿಟಲಲ್ಲಿ ಸಲಕರಣೆಗಳು ಇದೆಯಾ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಅದನ್ನು ಏನಾದರೂ ಪ್ರಾಬ್ಲಮ್ ಆದ್ರೂ ಅದನ್ನು ಹ್ಯಾಂಡಲ್ ಮಾಡೋವಂಥ ಬ್ಯಾಕಪ್ ಇದೆಯಾ ಅಂತ ತಿಳ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಆ ಫೆಸಿಲಿಟೀಸ್ ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಓಕೆ ಡಾಕ್ಟರ್ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಬಂದಾಗಲೇ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲೇ ಡಿಫ್ರೆಂಟ್ ಟೈಪ್ಸ್ ಏನಾದರೂ ಇದೆಯಾ ಆ್ಯಂಡ್ ಅದರಲ್ಲಿ ಈ ಪಾರ್ಷಿಯಲ್ ಮತ್ತು ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಡುವೆ ಇರುವಂತಹ ವ್ಯತ್ಯಾಸ ಏನು ಡಾಕ್ಟರ್? ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಅಂದರೆ ಓನ್ಲಿ ಐ ಮೆನ್ಷನ್ ಬಿಫೋರ್ ಒಂದು ಪೋರ್ಷನ್ ಆಫ್ ದ ಜಾಯಿಂಟ್ ಸೌದೋಗಿರೋದ್ರೆ ರಿಪ್ಲೇಸ್ ಮಾಡುವಂಥದ್ದು. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಕಂಪ್ಲೀಟ್ ಆಗಿ ಸೌದೋಗಿರುವಂಥ ಜಾಯಿಂಟ್ನ ರಿಪ್ಲೇಸ್ ಮಾಡುವಂಥದ್ದು. ಮತ್ತೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಹಲವಾರು ಕಂಪನಿಗಳಿರುತ್ತೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಟ್ ಕಂಪನಿ ನೇಮ್ಸ್, ಬಟ್ ಅದರಲ್ಲಿ ಬೈಕ್ರೂಶಿಯೇಟಿಂಗ್ ಸ್ಟೆಬಿಲೈಸಿಂಗ್ ನೀ ಅಂತ ಇದೆ, ಹೈ ಫ್ಲಕ್ಷನ್ ನೀ ಅಂತಿದೆ, ಪುನಃ ಅಗೇನ್ ರೊಟೇಟಿಂಗ್ ಪ್ಲಾಟ್ಫಾರ್ಮ್ಸ್ ನೀ ಅಂತಿದೆ. ಇದು ಯಂಗರ್ ಏಜಲ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಹೋದಾಗ ನಾವು ಟೆಕ್ನಾಲಜಿನ ಉಪಯೋಗಿಸ್ಕೋತೀವಿ ಮತ್ತು ಅಡ್ವಾನ್ಸ್ ಇಂಪ್ಲಾಂಟ್ನ ಯೂಸ್ ಮಾಡ್ತೀವಿ. ಹಾಗಾಗಿ ವೆರೈಟೀಸ್ ಆಫ್ ಡಿಫ್ರೆಂಟ್ ಅಡ್ವಾನ್ಸ್ ಇಂಪ್ಲಾಂಟ್ಸ್ ಗಿವ್ಸ್ ಅನ್ ಸ್ಟೆಬಿಲಿಟಿ ಟು ದ ಪೇಷಂಟ್ ಟು ಅಚೀವ್ ನಾರ್ಮಲ್ ಆಕ್ಟಿವಿಟಿ ಆಫ್ ಅನ್ ಇಂಡಿವಿಜುವಲ್ ಆನ್ ಡೇ ಟು ಡೇ ಪ್ರಾಸೆಸ್. ಓಕೆ ಡಾಕ್ಟರ್, ಆಗಲೇ ಜಯಲಕ್ಷ್ಮಿ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಯಲಕ್ಷ್ಮಿ ಅವರೇ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ನನಗೆ ಬಲಗಡೆ ಕೈ ಮೊದ್ಲೆಲ್ಲ ಸರ್ ನಾನು ತುಂಬಾ ಹಸು ಎಲ್ಲ ಕಟ್ಟಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಯಾಕೋ ಈಗ ನಂಗೆ 60 ವರ್ಷದಲ್ಲಿ ಬಿದ್ದಿದೆ ಸರ್, 59 ತುಂಬಿ. ನಂಗೆ ಅದು ಬಲಗಡೆ ಕೈ ತುಂಬಾ ಕೆಲಸ ಮಾಡಿದ್ರೆ ಸ್ವಲ್ಪ ಪೇಯ್ನ್ ಬರುತ್ತೆ. ಓಕೆ. ಆಮೇಲೆ ಅದನ್ನ ಇಲ್ಲಿ ನಮಗೆ ESI ಇದೆ ಅಂತ ನಾವು ಶಿವಮೊಗ್ಗದಲ್ಲಿ ತೋರಿಸಿದ್ವಿ ಸರ್. ಓಕೆ ಮಾ. ಅವಾಗ ನನಗೆ MRI ಮಾಡಿ ಇದು ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಅದು ಇದರಿಂದ ಶಕ್ತಿ ಕಮ್ಮಿ ಆಗಿದೆ ಅಂತ ಒಂದಿಷ್ಟು ಟಾನಿಕ್ ಮಾತ್ರ ಕೊಟ್ಟಿದ್ರು ಸರ್ ಈಗ 5-6 ವರ್ಷದ ಹಿಂದೆ. ಸರಿ ಅಮ್ಮ. ಪೇನ್ ಇರ್ಲಿಲ್ಲ ಸರ್. ಅಮ್ಮ ಒಂದೇನಂದ್ರೆ ಈಗ ನಾವು ನೀ ಜಾಯಿಂಟ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಆದ್ರೂ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಆರ್ಥೋಪೆಡಿಕ್ ಸರ್ಜನ್ ತೋರಿಸಿದ್ರೆ ಯಾರಿಗೆ ತೋರಿಸಿದ್ರಿ? ಆರ್ಥೋಗೆ ತೋರಿಸಿದ್ವಿ ಸರ್. ಓಕೆ. ಅವ್ರಿಗೆ ಏನಂತಂದ್ರೆ ವಾಟ್ ಯು ಶುಡ್ ಡೂ ಇಸ್ ಹೋಗಿ ಅವ್ರಿಗೆ ಪುನಃ ಅಗೇನ್ ಕತ್ತಲ್ಲಿ ಏನಾದರೂ ನರ್ವ್ ಕಂಪ್ರೆಷನ್ ಇರೋ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಶೋಲ್ಡರ್ ಪ್ರಾಬ್ಲಮ್ ಇದೆಯಾ ಅಂತ ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಕೇಳ್ಕೊಂಡು ಅಥವಾ ಇನ್ನೊಂದು ಕಡೆ ಏನಾದರೂ ಸೆಕೆಂಡ್ ಒಪಿನಿಯನ್ ತಗೊಂಡ್ರೆ ಒಳ್ಳೇದಿರುತ್ತೆ. ಬಟ್ ಇದು ನೀ ಜಾಯಿಂಟ್ ರಿಲೇಟೆಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೀ ಜಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಶೋಲ್ಡರ್ದು ಮತ್ತು ನೆಕ್ ಪ್ರಾಬ್ಲಮ್ ಬಗ್ಗೆ ನೆಕ್ಸ್ಟ್ ಸ್ಟೇಜಲ್ಲಿ ನೆಕ್ಸ್ಟ್ ಸಾರಿ ಬಂದಾಗ ಮಾತಾಡೋಣ. ನೀವು ಎಗೇನ್ ಒಂದ್ಸಲ ಆರ್ಥೋಪೆಡಿಕ್ ಸರ್ಜನ್ಗೆ ಹೋಗಿ ಮೀಟ್ ಮಾಡೋದು ಒಳ್ಳೆಯದು. ಓಕೆ, ಧನ್ಯವಾದ ಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಹೇಳ್ದಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಥವಾ ಏನಾಗ್ತದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಅವಾಂಟ್ BKG ಆಸ್ಪತ್ರೆಯಲ್ಲೇ ನೀವು ಚಿಕಿತ್ಸೆ ತಗೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಒಂದ್ಸರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಮತ್ತಷ್ಟು ತಿಳ್ಕೋಬಹುದು, ಉತ್ತಮವಾದ ಚಿಕಿತ್ಸೆಯನ್ನು ಕೂಡ ಪಡ್ಕೋಬಹುದಾಗಿದೆ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಮೆಡಿಕಲ್ ಫೀಲ್ಡಲ್ಲಿ ರೊಬಾಟಿಕ್ ಅನ್ನೋ ಹೆಸರೇ ಒಂದು ರೀತಿ ಗೇಮ್ ಚೇಂಜರ್ ಆಗಿಬಿಟ್ಟಿದೆ. ಸೊ ರೊಬಾಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಏನು, ಆ್ಯಂಡ್ ನಿಮ್ಮ ಆಸ್ಪತ್ರೆಯಲ್ಲಿ ನೀ ರಿಪ್ಲೇಸ್ಮೆಂಟ್ಗೆ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಲಭ್ಯ ಇದೆ, ಆ್ಯಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್? ಕನ್ವೆನ್ಷನಲ್ ಮೆಥಡ್ಸಿಗೂ ರೊಬಾಟಿಕ್ಗೂ ಇರುವಂತಹ ವ್ಯತ್ಯಾಸ ಏನು ಡಾಕ್ಟರ್? ಈಗ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಎಲ್ಲ ಸ್ಪೆಷಾಲಿಟಿಲೂ ಕೂಡ ರೊಬೋಟಿಕ್ ಯುಟಿಲೈಸೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ಆರ್ಥೋಪೆಡಿಕ್ಸಲ್ಲಿ ವೇರ್ ದರ್ ಇಸ್ ಅ ಫೆಸಿಲಿಟೀಸ್, ದೇ ಆರ್ ಬಿಗರ್ ಹಾಸ್ಪಿಟಲ್ ಆ್ಯಂಡ್ ದೋಸ್ ಸರ್ಜನ್ಸ್ ಆರ್ ಟ್ರೈನ್ಡ್ ಇನ್ ದ ರೊಬೋಟಿಕ್ ಸರ್ಜರೀಸು, ಅವರು ಈ ರೋಬೋಟ್ನ ಇಟ್ಕೊಂಡಿರ್ತಾರೆ. ನಮ್ಮ ಹಾಸ್ಪಿಟಲಲ್ಲಿ ರೊಬೋಟಿಕ್ ಇರುವಂಥದ್ದು ಡಿಫ್ರೆಂಟ್ ವೆರೈಟೀಸ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್ನ ಮಾಡುವಂಥದ್ದು. ಲೈಕ್ ಕೆಲವೊಂದು ರೋಬೋಟಲ್ಲಿ ಏನಾಗುತ್ತೆ ಅಂದರೆ ಒಂದು ಇಂಪ್ಲಾಂಟ್ಗೆ ಆ ಒಂದು ರೋಬೋಟ್ ಅಷ್ಟನ್ನು ಮಾತ್ರ ಮಾಡ್ಬೋದು. ನಮ್ಮ ಹಾಸ್ಪಿಟಲಲ್ಲಿ ಒಂದು ರೋಬೋಟಲ್ಲಿ 4 ವಿಧವಾದಂಥ ಜಾಯಿಂಟ್ಗಳಿರುತ್ತೆ. ಆ 4 ವಿಧವಾದಂಥ ಜಾಯಿಂಟ್ಗಳನ್ನ ರಿಪ್ಲೇಸ್ ಮಾಡುವಂಥ ಫೆಸಿಲಿಟೀಸ್ ನಮ್ಮ ಹತ್ರ ಇರುತ್ತೆ, ಅಡ್ವಾಂಟೇಜಸ್ ಇರುತ್ತೆ. ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟು ರೊಬೋಟಿಕ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರಿಕವರಿ ಫಾಸ್ಟಾಗಿರುತ್ತೆ, ಮತ್ತು ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಸಾಫ್ಟ್ ಟಿಶ್ಯೂ ಹ್ಯಾಂಡ್ಲಿಂಗ್ ಕಡಿಮೆ ಇರುತ್ತೆ. Then patient can go back to home as early as possible. Even another thing is like alignment of the knee joint, we can bring it back to the zero in the robotic assisted surgery nalli. Okay. But ade conventional enagutte antandre it varies from 3 to 17 degrees or 15 degrees ವರೆಗೂ ಅಲೈನ್ಮೆಂಟ್ ಏರುಪೇರ್ ಆಗಬಹುದು. ಮತ್ತು ಪೇಷಂಟ್ ಕಾಲನ್ನ ಮಡಚಬೇಕಾದ್ರೆ ಮತ್ತು ನೇರ ಮಾಡಬೇಕಾದ್ರೆ
ಕಾಲು ಮಡಚೋವಂಥದ್ದು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಮಿಸ್ ಮ್ಯಾಚ್ ಆಗ್ಬೋದು, ಆ ಅಲೈನ್ಮೆಂಟು ಹೇರುಪೇರು ಆಗ್ಬೋದು. ಅದನ್ನು ನಾವು ರೊಬೋಟಿಕ್ ಸರ್ಜರಿನಲ್ಲಿ 100% ಅದನ್ನು ಸ್ಟಾಪ್ ಮಾಡ್ಬೋದು. ಅಂದರೆ ಮಿಸ್ ಮ್ಯಾಚ್ ಆಗದಿರೋ ಥರ ಅಲೈನ್ಮೆಂಟ್ ಕಾಂಗ್ರುಯೆಂಟ್ ಮೂಮೆಂಟ್ಸ್ನ ಮಾಡುವಂಥದ್ದು, ಹೈ ಫ್ಲೆಕ್ಷನ್ ಮಾಡುವಂಥದ್ದು, ರಿಕವರಿ ಫಾಸ್ಟಾಗಿ ಮಾಡುವಂಥದ್ದು ಮತ್ತು ಸ್ಟೆಬಿಲಿಟಿ ಇರುವಂಥದ್ದನ್ನು ನಾವು ಮಾಡ್ಬೋದು. ಓಕೆ ಡಾಕ್ಟರ್ ಮತ್ತೊಂದು ಫಾಸ್ಟ್ ಟ್ರ್ಯಾಕ್ ಸರ್ಜರೀಸ್ ಅಂತ ಇದ್ದಾವೆ. ಸೊ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿ ಅಂದರೆ ಏನು ಡಾಕ್ಟರ್? ಫಾಸ್ಟ್ ಟ್ರ್ಯಾಕ್ ಸರ್ಜರಿ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಕಾಲ್ಡ್ ಆಸ್ ಎನ್ ಡೇ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ. ಅಂದರೆ ಪೇಷಂಟ್ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆದರೆ ವಿತಿನ್ 24 hours ಪೇಷಂಟ್ನ ಡಿಸ್ಚಾರ್ಜ್ ಮಾಡುವಂಥದ್ದು. ಅದಕ್ಕೆ ಎಲ್ಲ ಸೆಂಟ್ರಲ್ಲೂ ಕೂಡ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಅದಕ್ಕೆ ಬ್ಯಾಕಪ್ ಸಪೋರ್ಟ್ ಇರಬೇಕು, ಹಲವಾರು ಡಿಪಾರ್ಟ್ಮೆಂಟ್ಗಳ ಸಪೋರ್ಟ್ ಇರಬೇಕು. ಮತ್ತು ಈವನ್ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ 24 hours ಮನೆಗೆ ಕಳಿಸ್ತೀನಿ ಅಂತಂತಂದರೆ ಅವರ್ ಟೆಕ್ನಾಲಜಿ ಶುಡ್ ಬಿ ಗುಡ್ ಆ್ಯಂಡ್ ಅಕ್ಯುರಸಿ ಆಫ್ ದಿ ಸರ್ಜರಿ ಶುಡ್ ಬಿ ಪಕ್ಕಾ ಇರಬೇಕು. ಮತ್ತು ಎಗೈನ್ ಅಂತಂದರೆ ಕಾನ್ಫಿಡೆನ್ಸ್ ಲೆವೆಲ್ ಆಫ್ ದ ಸರ್ಜನ್ ತುಂಬ ಹೈ ಲೆವೆಲಲ್ಲಿ ಇರಬೇಕು. ವಿತಿನ್ 24 hours ನೀವು ಪೇಷಂಟ್ನ ಮನೆಗೆ ಕಳಿಸ್ತೀನಿ ಅಂತಂದರೆ ಟಿಶ್ಯೂ ಹ್ಯಾಂಡ್ಲಿಂಗ್ ಆ್ಯಂಡ್ ರಿಕವರಿ ಫಾಸ್ಟ್ ಆಗಿದ್ದರೆ ಮಾತ್ರ ನಾವು ಕಳ್ಸೋಕ್ಕೆ ಸಾಧ್ಯ. ಹಾಗಾಗಿ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿನ ಅಡ್ವಾಂಟೇಜ್ ಏನಂತಂದರೆ ಬ್ಲಡ್ ಲಾಸ್ ಕೂಡ ಕಡಿಮೆ ಇರುತ್ತೆ. ಮತ್ತು ಅದರಲ್ಲಿ ಡಿಫ್ರೆಂಟ್ ಹಲವಾರು ವಿಧಾನಗಳಿರುತ್ತೆ ಹೇಗೆ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿ ಮಾಡೋದು ಅಂತ. ಅದನ್ನು ಈಗ ತುಂಬ ಡೀಟೇಲಾಗಿ ಹೇಳೋದಕ್ಕೆ ಟೈಮ್ ಇಲ್ಲ. ಬಟ್ ಅದನ್ನು ಉಪಯೋಗ ಪಡ್ಕೋಬೇಕು ಅಂತಂದರೆ ನಮ್ಮ ಹಾಸ್ಪಿಟಲ್ಗೆ ಬಂದರೆ ಡೆಫಿನೆಟ್ಲಿ ಪೇಷಂಟ್ ಕ್ಯಾನ್ ಗೋ ಬ್ಯಾಕ್ ವಿತಿನ್ 24 hours ಬೈ ವಾಕಿಂಗ್. ಈವನ್ ಪೇಷಂಟ್ ವೀಲ್ ಚೇರಲ್ಲಿ ಬಂದರೂ ಕೂಡ ವಿತಿನ್ 24 hours ಅವರು ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೆಷಲಿ ಜಾಯಿಂಟ್ ಸಮಸ್ಯೆ ಇರೋರಿಗೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ನೀಡಬೇಕು ಆ್ಯಂಡ್ ರೊಬಾಟಿಕ್ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಆ ಸರ್ಜರಿ ಹೇಗೆ ವರ್ಕ್ ಆಗುತ್ತೆ, ರೊಬಾಟಿಕ್ ಸರ್ಜರಿ ಇದ್ದರೂ ಕೂಡ ರೊಬೋಟಲ್ಲೇ ಡಿಫ್ರೆಂಟ್ ಟೈಪ್ಸ್ ನೀವು ಹೇಳಿದಾಗೆ ಎಲ್ಲ ಹಾಸ್ಪಿಟಲ್ಸಲ್ಲೂ ಕೂಡ ಲಭ್ಯ ಇರೋದಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಟ್ರಿ, ಫಾಸ್ಟ್ ಟ್ರ್ಯಾಕ್ ಸರ್ಜರಿ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು ಆಲ್. ನೋಡಿದ್ರಲ್ಲ ವೀಕ್ಷಕರೇ, ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಬೇಕು, ಅದಕ್ಕೆ ರೊಬಾಟಿಕ್ ಸರ್ಜರಿ ಬೇಕು, ಎಲ್ಲ ರೀತಿಯ ಒಂದಷ್ಟು ಆಪ್ಷನ್ಗಳು ನನಗೆ ಒಂದೇ ಕಡೆ ಬೇಕಾಗಿದೆ ಅಂತ ಇದ್ದರೆ, ಬೇಗ ನನಗೆ ರಿಕವರಿ ಕೂಡ ಆಗಬೇಕು, ಅಡ್ವಾಂಟೇಜಸ್ ಇರಬೇಕು ಅಂತ ಇದ್ದರೆ, ಸ್ಕ್ರೀನ್ ಮೇಲೆ ಅವಾಂಟ್ BKG ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ರೊಬಾಟಿಕ್ ಸರ್ಜರಿಯನ್ನು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ವಯಸ್ಸಾದವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅವರಿಗೆ ಆರಾಮಾಗಿ ಮಾಡಿಸಬಹುದು, ಬೇಗ ಕೂಡ ರಿಕವರ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.